ಆಕಾಶವಾಣಿ ಹಾಸನ. ರೂಪಕ ಸ್ವಾತಂತ್ರ್ಯದ ಹೊಂಬೆಳಕಲ್ಲಿ. ರಚನೆ ಹಾಗೂ ಪ್ರಸ್ತುತಿ ಪುಟ್ಟಸ್ವಾಮಿ ಪಿ ತರೀಕೆರೆ. ಕೇಳಿ ರೂಪಕ ಸ್ವಾತಂತ್ರ್ಯದ ಹೊಂಬೆಳಕಲ್ಲಿ. ನನ್ನದಿದು ನನ್ನದು ಈ ಭರತ ಭೂಮಿ, ನನ್ನದಿದು ನನ್ನದು ನನ್ನದಿದು ನನ್ನದು ಈ ಭರತ ಭೂಮಿ, ಈ ಭರತ ಭೂಮಿ ಸತ್ವ ಸಂಪನ್ನ ಭೂಮಿ, ಸತ್ವ ಸಂಪನ್ನ ಭೂಮಿ, ಭೂಮಿ ಈ ಭರತ ಭೂಮಿ, ಈ ಭರತ ಭೂಮಿ ನನ್ನದಿರು ನನ್ನದು ನನ್ನದಿದು ನನ್ನದು ಈ ಭರತ. ಜಗತ್ತಿನಲ್ಲೇ ಭಾರತ ಅಂದಿನಿಂದಲೂ ಭವ್ಯತೆ ಮೆರೆದು ಸಂಸ್ಕೃತಿ ಸಾರಿದ ಭೂಮಿ. ಅದೆಷ್ಟೋ ವಿದೇಶಿಯರು ಭಾರತಕ್ಕೆ ಆಕ್ರಮಣವೆಂದೋ ಆಕರ್ಷಣೆ ಎಂದೋ ಬಂದು ಭಾರತೀಯರೇ ಆಗಿದ್ದಾರೆ. ಇದು ಇತಿಹಾಸ. ಆದರೆ ಐರೋಪ್ಯರ ಆಗಮನದಿಂದ ಭಾರತದಲ್ಲಿ ಹೊಸ ಯುಗವೊಂದು ಪ್ರಾರಂಭವಾಯಿತು. ತಮ್ಮ ತಾಯ್ನಾಡ ಹಿತಕ್ಕೆ ಭಾರತವನ್ನ, ಭಾರತೀಯರನ್ನ ದಾಸ್ಯದ ಸಂಕೋಲೆಗೆ ಈಡು ಮಾಡಿ ತಮ್ಮ ಪ್ರಭುತ್ವ ಸ್ಥಾಪಿಸಿ ಈ ದೇಶಕ್ಕೆ ಅವರೇ ಪ್ರಭುಗಳಾದರು. ಪಾಶ್ಚಾತ್ಯ ಧರ್ಮ, ಸಂಸ್ಕೃತಿ, ಆಚಾರ ವಿಚಾರಗಳ ಪ್ರಭಾವದಿಂದ ಭಾರತೀಯರ ಬದುಕಿನಲ್ಲಿ ಗೊಂದಲ, ಏರುಪೇರು ಏನೆಲ್ಲ ಆಗಿ ಸ್ವಾತಂತ್ರ್ಯವಿಲ್ಲದ ಸ್ಥಿತಿ ತಲುಪುವಂತಾಯಿತು. ಈ ಅಸಮಾಧಾನ, ಅತೃಪ್ತಿ ಒಟ್ಟಾಗಿ ಸಿಪಾಯಿ ದಂಗೆಯಂತಹ ಸ್ವಾತಂತ್ರ್ಯ ಸಂಗ್ರಾಮವಾಗಿ ಸ್ಫೋಟಗೊಂಡು ಭಾರತೀಯರಲ್ಲಿ ದೇಶಾಭಿಮಾನ, ಐಕ್ಯತೆ ಹಾಗೂ ಕ್ರಾಂತಿಕಾರಕ ಮನೋಭಾವ ಬೆಳೆಯಲು ಕಾರಣವಾಯಿತು. ಸಿಪಾಯಿ ದಂಗೆ ವಿಫಲಗೊಂಡರೂ ಭಾರತೀಯರಲ್ಲಿ ಎಚ್ಚೆತ್ತ ರಾಷ್ಟ್ರಾಭಿಮಾನ, ಏಕತಾ ಮನೋಭಾವ ಮತ್ತೊಮ್ಮೆ ಆಂಗ್ಲರ ವಿರುದ್ಧ ಸಿಡಿದೇಳುವಂತೆ ಮಾಡಿತು. ಬ್ರಿಟಿಷರ ಕುತಂತ್ರ, ಸ್ವಜನ ಪಕ್ಷಪಾತ, ಐಶ್ವರ್ಯ ಲೂಟಿ, ಭಾರತೀಯರ ಐಕ್ಯತೆ ನಾಶದ ಯತ್ನ ಇವೆಲ್ಲವುಗಳಿಗೆ ಪ್ರತ್ಯುತ್ತರವಾಗಿ ಸ್ವಾತಂತ್ರ್ಯ ಚಳುವಳಿ ಮತ್ತೊಮ್ಮೆ ಪ್ರಾರಂಭವಾಯಿತು. ಬ್ರಿಟಿಷರ ಜೊತೆ ಸಂಬಂಧವನ್ನು ಉಳಿಸಿಕೊಂಡೇ ಪ್ರತಿಭಟಿಸುವ ತಂಡ ಒಂದಾದರೆ, ಅವರ ಪ್ರಭುತ್ವವನ್ನು ಬುಡಸಮೇತ ಕಿತ್ತೊಗೆಯುವ ಮನೋಭಾವದ ತೀವ್ರಗಾಮಿ ತಂಡ ಮತ್ತೊಂದು ಕಡೆ. ಹೀಗೆ ಆರಂಭಗೊಂಡ ಚಳವಳಿಯಲ್ಲಿ ಮಹಾತ್ಮ ಗಾಂಧಿಯವರ ಆಗಮನ, ಅವರ ನಾಯಕತ್ವ ಚಳವಳಿಯ ಸ್ವರೂಪವನ್ನೇ ಬದಲಿಸಿತು. ಗಾಂಧಿಯವರ ಅಹಿಂಸಾ ಅಸ್ತ್ರಕ್ಕೆ ಬ್ರಿಟಿಷ್ ಸರ್ಕಾರವೇ ನಲುಗಿತು. ಈ ಪವಾಡ ಪುರುಷನ ಅದ್ಭುತ ಶಕ್ತಿಗೆ ಪ್ರಭುತ್ವವೇ ಬೆದರಿತು. ಐಕ್ಯತೆಯ ಸಾರಿ ಒಳಗಲಿ ಜಯ ಬೇರಿ, ಐಕ್ಯತೆಯ ಸಾರಿ ಒಳಗಲಿ ಜಯ ಬೇರಿ. ರಾಜ್ಯಗಳು, ಭಾಷೆಗಳು ಇದ್ದರು ಹಲವು ಜಾತಿಗಳು, ರಾಜ್ಯಗಳು, ಭಾಷೆಗಳು ಇದ್ದರು ಹಲವು ಜಾತಿಗಳು, ಪ್ರಜೆಗಳು ನಾವು ಒಂದು, ಪ್ರಜೆಗಳು ನಾವು ಒಂದು, ಒಳಗಲಿ ಜಯ ಬೇರಿ, ಐಕ್ಯತೆಯ ಸಾರಿ ಒಳಗಲಿ ಜಯ ಬೇರಿ. ಮಹಾತ್ಮ ಗಾಂಧಿಯವರ ಬದುಕು, ಅವರ ಮುತ್ಸದಿತನ ಹಾಗೂ ಅವರ ಸಂಘಟನಾ ಶಕ್ತಿಗೆ ಇಡೀ ದೇಶವೇ ಮಾರು ಹೋಗಿ ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ತನ್ನನ್ನು ಅರ್ಪಿಸಿಕೊಂಡಿತು.
ಪ್ರಜೆಗಳು ವೇಷಗಳು ಇದ್ದರು ಹಲಮತ ಧರ್ಮಗಳು ಮತ ಧರ್ಮಗಳು ವರ್ಣಗಳು ವೇಷಗಳು ಇದ್ದರು ಹಲಮತ ಧರ್ಮಗಳು ಪ್ರಜೆಗಳು ನಾವು ಒಂದು ಪ್ರಜೆಗಳು ನಾವು ಒಂದು ಒಳಗಲಿ ಜಯ ಬೇರಿ ಐಕ್ಯತೆಯ ಸಾರಿ ಒಳಗಲಿ ಜಯ ಬೇರಿ. ಈ ವಿಚಾರಗಳನ್ನೆಲ್ಲ ನಾವು ಓದಿಯೋ ಕೇಳಿಯೋ ತಿಳಿದಿದ್ದೇವೆ. ಆದರೆ ಅಂದಿನ ದಿನಗಳನ್ನು ಕಣ್ಣಾರೆ ಕಂಡು ಹೋರಾಟದಲ್ಲಿ ಭಾಗವಹಿಸಿ ಹಲವಾರು ಬಗೆಯಲ್ಲಿ ತ್ಯಾಗಗೈದ ಮಹನೀಯರು ಇಂದು ನಮ್ಮ ನಿಮ್ಮೊಂದಿಗೆ ಇದ್ದಾರೆ. ತಮ್ಮ ನೆನಪಿನ ಸುರುಳಿಯನ್ನ ಬಿಚ್ಚಿ ಇರಿಸಿದಾಗ ಅಂದಿನ ನೈಜ ಚಿತ್ರಣ ನಮ್ಮ ಕಣ್ಣ ಮುಂದೆಯೇ ಸುಳಿದಂತಾಗುತ್ತದೆ. ನನ್ನ ಹೆಸರು BK ವೀರಭದ್ರಪ್ಪ ಅಂತ. ನಾನು ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟು. 1942 ಭಾಗವಹಿಸಿದ್ರಿಂದ ಮತ್ತು ಅಂಡರ್ಗ್ರೌಂಡ್ ಆ್ಯಕ್ಟಿವಿಟಿಗಳಿಗೂ ಭಾಗವಹಿಸಿದ್ರಿಂದ ಶಾರ್ಟೇಜ್ ಆಫ್ ಅಟೆಂಡೆನ್ಸಿಂದ 2 ವರ್ಷ ನನಗೆ ಫಸ್ಟ್ ಇಯರ್ BE ಸಿವಿಲ್ ಕ್ಲಾಸ್ನಲ್ಲಿ ಪರ್ಮಿಷನ್ ಕೊಡಲಿಲ್ಲ ಪರೀಕ್ಷೆ ಕೂರಿಸೋದಕ್ಕೆ. ಮೈಸೂರು ಯೂನಿವರ್ಸಿಟಿ ಒಳಗೆ ಅತ್ಯಂತ ದುರಂತದ ಕೇಸು ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ನಂದೇ. ಆಗ ಬ್ರಿಟಿಷ್ ವೈಸ್ ಚಾನ್ಸಲರ್ಸ್ ಇದ್ದರು. ಅದು ಕಾರಣ ಇಷ್ಟೇ, ನಾನು ಪ್ರತಿ ದಿವಸನೂ ನೋಡ್ತಾ ಇದ್ದೆ ಕ್ಯಾಂಪಿಂದ, ನಮ್ಮ ಮಿಲ್ಟ್ರಿ ಕ್ಯಾಂಪಿಂದ ಪ್ರತಿ ದಿವಸನೂ ಅಪಾಲಜಿ ಲೆಟ್ರ್ ಬರ್ಕೊಟ್ಟು ಹೋಗ್ಬಿಡೋರು. ಪ್ರತಿ ದಿವಸ ಕೇಸಸ್ ಇದ್ದರು ನೋಡ್ತಾ ಇದ್ದೀನಿ, ಆದರೆ ನಾನು ಕೊಡಲಿಲ್ಲ. ಏಕೆ? ನಾನು ಬೆಳೆದ ವಾತಾವರಣ, ನಮ್ಮ ಮನೆ ವಾತಾವರಣ, ನಮ್ಮ ಮನೆಯಲ್ಲೇ ಇಬ್ಬರು ಸ್ವಾತಂತ್ರ್ಯ ಹೋರಾಟಗಾರರಿದ್ದರು. ನಮ್ಮ ತಂದೆ, ಸಾಕು ತಂದೆ, ಅಡಾಪ್ಟೆಡ್ ತಂದೆ ಷಡಾಕ್ಷರಪ್ಪ ಅಂತೇಳಿ, ಅವರಿಗೆ ಮಕ್ಕಳಿರಲಿಲ್ಲ, ನಾನೇ ದತ್ತು ಮಗ ಆಗಿದೆ. ನಮ್ಮ ಮನೆಯೇ BH ರೋಡ್ ಮಧ್ಯದಲ್ಲಿ ಇರೋದರಿಂದ ಹೋಗ್ತಾ ಬರ್ತಾ ಸ್ವಾತಂತ್ರ್ಯ ಸತ್ಯಾಗ್ರಹಿಗಳು ಟ್ರಾನ್ಸ್ಫರ್ ಆಗಿ ಒಂದು ಜೈಲಿಂದ ಒಂದು ಹೋಗ್ಬೇಕಾದ್ರೆ ನಮ್ಮ ಮನೆಗೆ ಬರೋರು. ಆಮೇಲೆ ನಮ್ಮ ಮನೆಯಲ್ಲೇ 20 ವರ್ಷ 25 ವರ್ಷ ಮೇಲ್ಪಟ್ಟು ಕಾಂಗ್ರೆಸ್ ಆಫೀಸನ್ನು ಫ್ರೀಯಾಗಿ ಕೊಟ್ಟು ಮೇಂಟೈನ್ ಮಾಡ್ತಿದ್ವಿ ನಾವು ಅವ್ರನ್ನ. ಅಂತಹ ಸನ್ನಿವೇಶದಲ್ಲಿ ನಾನು ಅಪಾಲಜಿ ಲೆಟ್ರ್ ಕೊಡಲಿಲ್ಲ. ಅದೇ ಮೆಂಟಲ್ ಬ್ಯಾಕ್ಗ್ರೌಂಡಿಂದ 19 ವರ್ಷ, ಕೇವಲ 19 ವರ್ಷದಲ್ಲಿ ಇದ್ದರೂ ಕೂಡ 1942 ನಾನು ಫಸ್ಟ್ ಇಯರ್ BE ಕ್ಲಾಸ್ನಲ್ಲಿ ಡಿಟೆನ್ಷನ್ನಲ್ಲಿ ಇಟ್ಟಾಗಲೂ ಕೂಡ ಅಪಾಲಜಿ ಲೆಟ್ರ್ ಕೊಡಲಿಲ್ಲ. ಅದು ಭಾಳ ಅವಮಾನಕರವಾಗಿತ್ತು ಆಗಿನ ಕಾಲದಲ್ಲಿ. ಹಾಗೆ ಬರ್ಸ್ಕೊಡೋರು ಅನ್ಪೇಟ್ರಿಯಾಟಿಕ್ ಆ್ಯಂಡ್ ಕವರ್ಡಿಶ್, ಹೇಳಿತನದ ಭಾಷೆಗಳಿರೋದು ಅದರಲ್ಲಿ. ನಾನು ಕಡೆವರೆಗೂ ಕೊಡಲಿಲ್ಲ. 6 ತಿಂಗಳು 3 ವಾರ 3 ದಿವಸ ಅಲ್ಲಿ ಇರಲೇಬೇಕಾಯಿತು. ನಾವು ಏಕ್ದಮ್ಮು ಸ್ಟ್ರೈಕ್ನಲ್ಲಿ ಭಾಗವಹಿಸಲಿಲ್ಲ. ನಾವು 1 ವಾರ ಲೇಟ್ ಆಯಿತು. ಎಲ್ಲರಿಗೂ ಫಸ್ಟ್ ಸಿವಿಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಬಂದಿಲ್ಲ, ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ಸ್ ಬಂದಿಲ್ಲ ಅಂತ. ಆಗ ಲೇಡೀಸ್ ಒಂದು ಗುಂಪು ಬಂತು. ಮಧ್ಯಾಹ್ನ ಕ್ಲಾಸ್ ನಡೀತಾ ಇದೆ, ಫಸ್ಟ್ ಇಯರ್ BE ಕ್ಲಾಸ್ ನಡೀತಾ ಇದೆ. ಅವರು ಬಂದು ಬರೋಳಗೆ ತಟ್ಟೆ ಒಳಗೆ ಕುಂಕುಮ, ಬಳೆ ಇವುಗಳನ್ನೆಲ್ಲ ತಂದು ಕೂಗಿದರು. ಸೀದಾ ಮೇಲೆ ಬಂದು, ನೀವು ಸ್ಟ್ರೈಕ್ ಹೊರಗಡೆ ಬರ್ತಿರೋ ಇಲ್ಲೋ, ಕಾಲೇಜಿಂದ ಕ್ಲಾಸಿಂದ ಬರ್ತಿರೋ ಇಲ್ವೋ, ಬರೆದು ಹೋದರೆ ನಿಮಗೆ ಮುಖಕ್ಕೆ ಕುಂಕುಮ ಬೆಳಿತೀವಿ, ಕೈಗೆ ಬಳೆ ತೋಡಿಸ್ತೀವಿ, ಹೇಡಿಗಳಾಗ್ತೀರಿ ನೀವು, ಬನ್ನಿ ಹಾಗೆ ಅಂತೇಳಿ ಅವರು ಕೂಗಿದರು. ಕೇಳಬೇಕಾಗಿನ ಕಾಲದಲ್ಲಿ. ಆವಾಗ 16ನೇ ತಾರೀಕು ಆವಾಗ ಸ್ಟ್ರೈಕು. ಆವಾಗ ಎಲ್ಲ ಕ್ಲಾಸಿಂದ ಹೊರಗಡೆ ಬಂದ ತಕ್ಷಣ ತಗೊಳ್ಳಿ ಶುರುವಾಯಿತು ನಮ್ಮ ಕ್ಲಾಸಿಂದದು. ಆವಾಗ ಅಂಡರ್ಗ್ರೌಂಡ್ ಆ್ಯಕ್ಟಿವಿಟಿ ಶುರು ಮಾಡಿದರು, ಡಿಸ್ಕಸ್ ಮಾಡಿದರು. ಆಮೇಲೆ ಒಂದು ಗುಂಪು ಸೇರಿಕೊಂಡೆ ನಾನು. ಅಂಡರ್ಗ್ರೌಂಡ್ ಆ್ಯಕ್ಟಿವಿಟಿ ಶೇಷಾದ್ರಿಪುರಂ ಲೆವೆಲ್ ಕ್ರಾಸಿಂಗ್ನಲ್ಲಿ ಆಗ ಇದಿತ್ತು, ಟೆಲಿಗ್ರಾಫ್ ವೈರ್ಸ್ ಸಮೂಹ ಇತ್ತು. ಅದನ್ನು ಡಿಸ್ರಪ್ಟ್ ಮಾಡೋದಕ್ಕೋಸ್ಕರ ನಾವು ಮಿಡ್ಲ್ ಸ್ಕೂಲ್ ಕಾರಿಡಾರ್ನಲ್ಲಿ 10-11 ಗಂಟೆ ಮೀಟಿಂಗ್ ಸೇರಿಕೊಂಡು ರಾತ್ರಿ ಎಲ್ಲ ಸೇರಿಕೊಂಡು ಆವಾಗಲೇ ಬಂದು ಹಿಡ್ಕೊಂಡು ಹೋದರು. ನಾನು ಭಾಗವಹಿಸಿ ಯಾವಾಗ ಡಿಟೆನ್ಷನ್ ತಗೊಂಡೋದ್ರು ಆವಾಗಲಿಂದ ನನ್ನ ಜೀವನನೇ 3 ವರ್ಷ ಅಜ್ಞಾತವಾಸದಲ್ಲಿದ್ದೆ. ನಾನು ಕದ್ದು ಏರ್ಕ್ರಾಫ್ಟ್ ಸೇರಿದೆ. ಮಿಲಿಟ್ರಿಲೆಲ್ಲ ಹುಡುಕಿದ್ದಾರೆ, ಎಲ್ಲೆಲ್ಲೂ ನನ್ನನ್ನು ಹುಡುಕಿದ್ದಾರೆ, ಸಿಕ್ಕಿಲ್ಲ ನಾನು ಅವರಿಗೆ. ಈ ಥರ ಜೀವನ 3 ವರ್ಷ ಅನುಭವಿಸಿದ್ದೀನಿ, ಅಜ್ಞಾತವಾಸ. ಎಂತಹ ತ್ಯಾಗ, ದೇಶಕ್ಕಾಗಿ ಜೀವನದ ಅರ್ಪಣೆ, ತಮ್ಮ ಕನಸಿನ ಸ್ವತಂತ್ರ ಭಾರತ ಹೊಂದಲು ಅದೆಂತಹ ಹೋರಾಟ, ನೋವುಂಡು ನಲಿವು ನೀಡುವ ತವಕ. ತಮ್ಮ ನಿಸ್ವಾರ್ಥ ಹೋರಾಟ ಫಲಿಸಿ ದೇಶ ಸಂಕೋಲೆ ಕಳಚಿದಾಗ ಅದೆಂತಹ ಸಡಗರ, ಅದೆಂತಹ ಸಂಭ್ರಮ. ಇಳೆಗೆ ಬಂತು ಭಾರತಕ್ಕೆ ಬಂತು ಬಿಡುಗಡೆಯ ನಾಡ ಹಬ್ಬ, ಬಿಡುಗಡೆಯ ನಾಡ ಹಬ್ಬ.
ಇಲ್ಲಿಗೆ ಬಂತು ಭಾರತಕ್ಕೆ ಬಂತು ಬಿಡುಗಡೆಯ ನಾಡ ಹಬ್ಬ, ಬಿಡುಗಡೆಯ ನಾಡ ಹಬ್ಬ. ಶ್ರಾವಣದ ಮಾಸ ಕಾವಣವ ಕಟ್ಟಿ ಹರತಿತ್ತು ಸುಪ್ರಭಾತ, ಹರತಿತ್ತು ಸುಪ್ರಭಾತ. ಶ್ರಾವಣದ ಮಾಸ ಕಾವಣವ ಕಟ್ಟಿ ಹರತಿತ್ತು ಸುಪ್ರಭಾತ, ಹರತಿತ್ತು ಸುಪ್ರಭಾತ. ಇಳೆಗೆ ಬಂತು ಭಾರತಕ್ಕೆ ಬಂತು ಬಿಡುಗಡೆಯ ನಾಡ ಹಬ್ಬ, ಬಿಡುಗಡೆಯ ನಾಡ ಹಬ್ಬ. 47ನೇ ದಿವಸ ನಾನು ಬೆಂಗಳೂರಿನಲ್ಲಿದ್ದೆ. ಆಗ ಫ್ರೀ ಇಂಡಿಯಾ ಬ್ಯಾಡ್ಜಸ್ ಮಾಡಿದೆ. ನಾನು ಅರಸೀಕೆರೆಯಲ್ಲಿ ಇರಲಿಲ್ಲ ಆವಾಗ. 1947ನಲ್ಲಿ ಬ್ಯಾಂಗ್ಳೂರಿನಲ್ಲಿದ್ದೆ. ಆವಾಗ ಫ್ರೀ ಇಂಡಿಯಾ ಬ್ಯಾಡ್ಜಸನ್ನು ಹೋಲ್ ಇಂಡಿಯಾದಲ್ಲೇ ಯಾರೂ ಮಾಡಿರಲಿಲ್ಲ. ಫ್ರೀ ಇಂಡಿಯಾ ಬ್ಯಾಡ್ಜಸ್ಸನ್ನು ಮಾಡಿ ಅದಕ್ಕೆ ಟೇಪ್ ಹಚ್ಚಿಬಿಟ್ಟು ಮಾಡಿ ಅದನ್ನು ಡೆಲ್ಲಿಗೆ ಹೋಯಿತು, ಲಂಡನ್ಗೂ ಹೋಗಿದೆ ನೋಡಿ. 75,000 ಮಾಡಿಸ್ದೆ ಮೊದಲು ಬ್ಯಾಡ್ಜಸ್ಸು, ಆಮೇಲೆ ಮತ್ತೆ 25,000 ಮಾಡಿಸ್ದೆ. ಅದೆಲ್ಲ ಒಂದು ವಾರದೊಳಗೇ ಬಳೆಪೇಟೆ ಸ್ಕ್ವೇರಲ್ಲೇ ಹೋಯಿತು. ಬಳೆಪೇಟೆ ಗುಡಿ ಬೀದಿ ಇದೆ, ಬಳೆಪೇಟೆ ಸ್ಕ್ವೇರು, ಚಿಕ್ಕಪೇಟೆ ಸೇರಿಸಿರುತ್ತಲ್ಲ, ಅಲ್ಲೇ ಎಲ್ಲ ಖರ್ಚಾಯಿತು. ಅದು ನಾನು ಈ ಸಮಯ ಇರಲಿಲ್ಲ. ಆಗ ನಮ್ಮ ಅಣ್ಣವರು, ನಮ್ಮ ತಂದೆ ಅವನು ನರಸಿಂಹ ಅಂತ ಒಬ್ಬಿದ್ದ, ಅವ್ರನ್ನ ಬಾವುಟ ಹಾರಿಸಿದವರು ಆಗಿನ ಕಾಲದಲ್ಲಿ. ಭಾಳ ಮುಂದೆ ಮಾಡಿದ್ರೆ ಇಲ್ಲಿ ನಾನು ಇದ್ದಿದ್ದು ಅಲ್ಲಿ 47ನಲ್ಲಿ. ಭಾರತೀಯ ಒಕ್ಕರಲಿನಿಂದ ಜನತೆ, ಒಕ್ಕರಲಿನಿಂದ ಜನತೆ ಸಾರುತ್ತಿಹುದು ಓ ಭಾರತೀಯ ಒಕ್ಕರಲಿನಿಂದ ಜನತೆ, ಒಕ್ಕರಲಿನಿಂದ ಜನತೆ. ಹಕ್ಕು ಬಂದಿಹುದು ಬಿಕ್ಕೆಯಲ್ಲ ದಕ್ಷತೆಯ ವಿಜಯಮಾಲೆ, ದಕ್ಷತೆಯ ವಿಜಯಮಾಲೆ. ರಾಜರಾಜ್ಞೆಯನ್ನು ತುಳಿದೆ ನೀನು ಬೇಸಿದೆಯೋ ಗಂಡುಗೊಡಲಿ, ಬೇಸಿದೆಯೋ ಗಂಡುಗೊಡಲಿ. ರಕ್ತರಹಿತ ಕ್ರಾಂತಿಯನ್ನೇ ನಡೆಸಿ ನಿಲ್ಲಿಸಿದೆಯೋ ವಿಶ್ವಶಾಂತಿ, ನಿಲ್ಲಿಸಿದೆಯೋ ವಿಶ್ವಶಾಂತಿ. ಇಳೆಗೆ ಬಂತು ಭಾರತಕ್ಕೆ ಬಂತು ಬಿಡುಗಡೆಯ ನಾಡ ಹಬ್ಬ, ಬಿಡುಗಡೆಯ ನಾಡ ಹಬ್ಬ. ಶ್ರಾವಣದ ಮಾಸ ಕಾವಣವ ಕಟ್ಟಿ ಹರತಿತ್ತು ಸುಪ್ರಭಾತ, ಹರತಿತ್ತು ಸುಪ್ರಭಾತ. ಅಂದು ನಡೆದ ಚಳವಳಿ ಹೋರಾಟಗಳಲ್ಲಿ ಭಾಗವಹಿಸಿ ಸೆರೆವಾಸ ಕಂಡವರು ಹಲವರಾದರೆ, ಸೆರೆ ಸಿಕ್ಕದೆ ಹೊರಗಿದ್ದುಕೊಂಡೇ ನಾನಾ ರೀತಿಯ ನೋವು ಅನುಭವಿಸಿ ಭೂಗತ ಕಾರ್ಯ ಕೈಗೊಂಡವರು ಸ್ವಾತಂತ್ರ್ಯ ಯೋಧರೇ. ಇವರನ್ನು ಗೌರವಿಸುವುದು ಮಾತ್ರವಲ್ಲ, ಪೂಜಿಸುವುದು ನಮ್ಮ ಕರ್ತವ್ಯವಾಗಬೇಕಲ್ಲವೇ? ಇವರ ತ್ಯಾಗ ಬಲಿದಾನಗಳಿಂದಲ್ಲವೇ ಸ್ವತಂತ್ರ ಭಾರತದ ಕನಸು ನನಸಾದದ್ದು. ಕಳೆದುಕೊಂಡರೆ ಮತ್ತೆ ಸಿಗಲಾರರು ಈ ಅಮೂಲ್ಯ ಜೀವಿಗಳು. ತಕ್ಕವನೆ ಸೂರೆಗೊಂಡ ದೈತ್ಯತೆಯ ಮೆಟ್ಟಿ ದೇವತ್ವ ಬೆರೆಸಿ ತಕ್ಕವನೆ ಸೂರೆಗೊಂಡ. ಪುರುಷ ಪುಂಗವರು ಹತ್ತಿಸಿಟ್ಟ ಈ ಹಣತೆ ಬೆಳಗುತ್ತಿರಲಿ, ಈ ಹಣತೆ ಬೆಳಗುತ್ತಿರಲಿ, ಈ ಹಣತೆ ಬೆಳಗುತ್ತಿರಲಿ. ಜಯಮಕ್ಕೆ ನಮಗೆ ಶುಭಮಕ್ಕೆ ಜಗಕ್ಕೆ ಮಂಗಳವು ಕೂಡಿ ಬರಲಿ, ಮಂಗಳವು ಕೂಡಿ ಬರಲಿ. ಜಯಮಕ್ಕೆ ನಮಗೆ ಶುಭಮಕ್ಕೆ ಜಗಕ್ಕೆ ಮಂಗಳವು ಕೂಡಿ ಬರಲಿ, ಮಂಗಳವು ಕೂಡಿ ಬರಲಿ. ನನ್ನ ಹೆಸರು ಕೆ ನಾಗರಾಜ್ ಅಂತ. ನಮ್ಮದು ದೊಡ್ಡ ಕುಟುಂಬ. ನಮ್ಮ ತಂದೆಯವರು 5 ಜನ ಹೆಣ್ತಮ್ಮಂದರು. ಎಲ್ಲರೂ ಒಂಥರ ಕಾಂಗ್ರೆಸ್ಸಿನ ಮನೋಧರ್ಮ ಮತ್ತು ಸ್ವತಂತ್ರ ಹೋರಾಟಗಾರರೇ ನಮ್ಮ ಫ್ಯಾಮಿಲಿಗಳಿಗೆ ಜಾಸ್ತಿ. ಹೀಗಾಗಿ ನಮಗೂ ಹುಡುಗರಲ್ಲಿ ವಿದ್ಯಾಭ್ಯಾಸದಲ್ಲಿ ನಮಗೆ ಆ ಕಡೆ ಗಮನ ಬಂದು ಎಷ್ಟೋ ಸಲ ಸಣ್ಣ ಪುಟ್ಟ ಇದರಲ್ಲೆಲ್ಲ ಭಾಗವಹಿಸಿ ಎಲ್ಲ ಮಾಡ್ತಾಯಿದ್ರು. ಆದರೂ ಹೀಗೆ ವಿದ್ಯಾರ್ಥಿ ದಶೆಯೊಳಗೆ ಇದ್ದಾಗಲೂ ಕೆಲವರು ಗುಂಪಿನಲ್ಲಿ ಹಿಡ್ಕೊಂಡು ಹೋದಾಗ ನಮ್ಮನ್ನೂ ಜೈಲಿಗೆ ಕರ್ಕೊಂಡು ಹೋಗಿದ್ದರು. ನಾವು ಹಾಸನ ಜೈಲಲ್ಲಿ 14 ದಿವಸ ಇದ್ದೆ ನಾನು ಅಷ್ಟೇ. ಆಮೇಲೆ ವಿದ್ಯಾರ್ಥಿಗಳು ಓದೋ ಹುಡುಗ, ಹೈಸ್ಕೂಲ್ ಓದೋ ಹುಡುಗ ಅಂತ ಬಿಟ್ಟು ಓಡಿಸಿದರು. ಇಷ್ಟು ನಡೀತದೆ ನಮ್ಮದು. ನಮ್ಮ ಫ್ಯಾಮಿಲಿಯಲ್ಲಿ ಪ್ರತಿ
5 ಜನ ಅಣ್ತಮ್ಮಂದರಲ್ಲಿ ಮನೆಗೆ 2 ಫ್ರೀಡಮ್ ಫೈಟರ್ಸ್ ಇದ್ದೀವಿ. ಎಲ್ಲ ತ್ಯಾಗ ಮಾಡಿ ಜೈಲಿಗೆ ಹೋಗಿ 2 ತಿಂಗಳು 3 ತಿಂಗಳು 6 ತಿಂಗಳು ವರ್ಷಗಟ್ಟಲೆ ಇದ್ದವ್ರು ಇದ್ದಾರೆ. ಆಮೇಲೆ ಕೊನೆಯದಾಗಿ ನಮ್ಮ ನಮ್ಮ ಕಸಿನ್ ನಮ್ಮ ಅಣ್ಣ ಆರ್ನಳ್ಳಿ ರಾಮಸ್ವಾಮಿಗಳು ತಾವೆಲ್ಲ ಕೇಳೇ ಇರ್ಬೋದು. ರಾಮಸ್ವಾಮಿಗಳು ಮೇಜರ್ ಪಾತ್ರವನ್ನು ವಹಿಸಿ 38, 42 ಎಲ್ಲ ಸೆಂಟ್ರಲ್ ಜೈಲು, ಹಾಸನ ಜೈಲುಗಳು, ಬಳ್ಳಾರಿ ಜೈಲಲ್ಲಿ ಎಲ್ಲ ಇದ್ದು ಬೇಕಾದಂಥ ರೆವಲ್ಯೂಷನ್ನೇ ಮಾಡಿದಂಥ ಮನುಷ್ಯ. ಹೀಗಾಗಿ 1947ರಲ್ಲಿ ಮೊದಲು ಅರಸೀಕೆರೆ ತಾಲ್ಲೂಕಿನಲ್ಲಿ ಕಚೇರಿ ಮುಂದೆ ಬಾವುಟ ಹಾರಿಸಿದಂಥ ವ್ಯಕ್ತಿ ಅವರು ಬರುತ್ತೆ. ಇನ್ನು ಅವರು ವಿದ್ಯಾರ್ಥಿ ದಿಸೆಯಲ್ಲೇ ಇದ್ದರು ಅವಾಗ. ಹೀಗಾಗಿ ನಾವು ವಿದ್ಯಾರ್ಥಿ ದಿಸೆಯಲ್ಲಿ ಮಾತ್ರದಿಂದ ದೊಡ್ಡ ದೊಡ್ಡ ಘಟನೆಗಳು ಇದರಿಂದ ಹೋದ್ರೂ ಸಣ್ಣ ಪುಟ್ಟ ಘಟನೆಗಳೆಲ್ಲ ಭಾಗವಹಿಸಿ ದಿವಸ ಪಿಕೆಟಿಂಗಿಗೆ ಹೋಗೋದು, ಮೆರವಣಿಗೆ ಪ್ರಭಾತ್ ಪೇರಿ ಹೋಗೋದು, ಆಮೇಲೆ ಅಲ್ಲಲ್ಲೇ ಸರ್ಕಲ್ಗಳಾಗಿರ್ತಕ್ಕಂಥ ಭಾಷಣಗಳಲ್ಲಿ ಭಾಗವಹಿಸೋದು, ಇಂಥ ಹುಡುಗರುಗಳು ಏನು ಮಾಡಬಹುದು ಅಂತಕ್ಕಂಥ ವಿಚಾರಗಳನ್ನೆಲ್ಲ ನಾವು ಆಗ ಮಾಡ್ಕೊಂಡ್ಬಂದು ಪ್ರಭಾವ ಇತ್ತು. ಅವಾಗೆಲ್ಲ ಬಹಳ ಗೌರವ ಇತ್ತು, ಘನತೆ ಇತ್ತು, ದೇಶದ ಮೇಲೆ ಪ್ರೀತಿ ಇತ್ತು. ಕೆಲವೇ ಈಗ ಸರ್ಕಾರಿ ನೌಕರರು ಕೆಲವನ್ನ ವಿರೋಧ ಮಾಡ್ತಿದ್ರೆ ವಿನಃ ಸಾರ್ವಜನಿಕರು ಯಾರೂ ವಿರೋಧ ಮಾಡ್ತಿದ್ದಿಲ್ಲ. ಈ ಚೇತನಗಳ ಬೆಳಕು ಇಂದಿನವರ ಬದುಕನ್ನು ಬೆಳಗಬೇಕು. ಇವರ ಸಾಹಸಮಯ ಬದುಕಿನ ಕಥನ ನಮ್ಮಗಳ ಬದುಕಿನ ದಾರಿದೀಪವಾಗಬೇಕು. ಸಾಹಸಮಯ ಸ್ವಾತಂತ್ರ್ಯ ಸಂಗ್ರಾಮದ ಮಹತ್ವ ನಮ್ಮಗಳ ಮನದಲ್ಲಿ ಸದಾ ಜಾಗೃತಗೊಂಡಿರಬೇಕು. ಹೊಸ ಚಿಗುರು ಹಳೆಬೇರು ಎಂಬ ಮಾತಿನಂತೆ ಯುವಶಕ್ತಿ ಇವರ ಒಡಗೂಡಿ ಸಾಗಿದರೆ ಭವ್ಯ ಬಲಾಢ್ಯ ಭಾರತ ನಮ್ಮದಾಗುತ್ತದೆ ಅಲ್ಲವೇ? ನಮ್ಮ ಹೆಸರು ಹಾರ್ನಳ್ಳಿ ನಾಗೇಂದ್ರ ಅಂತ. ನಮ್ಮದು ಅರಸೀಕೆರೆ ತಾಲೂಕಿನಲ್ಲಿ ಹಾರ್ನಳ್ಳಿ. ನಮ್ಮದು ಸ್ವಾತಂತ್ರ್ಯ ಹೋರಾಟಗಾರರ ಹುಟ್ಟೂರು ಹಾರ್ನಳ್ಳಿ. ನಮ್ಮ ಹಾರ್ನಳ್ಳಿಲಿ ಅನೇಕ ಜನ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿರ್ತಕ್ಕಂಥ ವ್ಯಕ್ತಿಗಳು ಇದ್ದಾರೆ. ಎಷ್ಟೋ ಜನ ಕಾಲವಾಗಿದ್ದಾರೆ. ರಾಜ್ಯಕ್ಕೆ ಫಸ್ಟ್ ಕಾಂಗ್ರೆಸ್ ಭವನ ಹಾರ್ನಳ್ಳಿಲಿ ಪ್ರಾರಂಭವಾಯಿತು. ಮಹಾತ್ಮ ಗಾಂಧೀಜಿಯವರ ಪ್ರಭಾವದಿಂದ ನಮ್ಮೂರಿನಲ್ಲಿ ತುಂಬ ಜನ ಸ್ವಾತಂತ್ರ್ಯಕ್ಕೆ ಯುವಕರು ಇರ್ಬೋದು, ಆಗಿನ ಕಾಲದಲ್ಲಿ ಯುವಕರು ಅವರೆಲ್ಲ ಸೇರಿ ಈ ಸ್ವಾತಂತ್ರ್ಯ ಗಳಿಸೋಕ್ಕೆ ಅನೇಕ ವಿದ್ಯಾರ್ಥಿ ದಶೆಯಲ್ಲಿ ಯುವಕರು ಆಗಿನ ಕಾಲದಲ್ಲಿ ಎಲ್ಲ ಸೇರಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಈಗಲೂ ಅಂತಹ ಸ್ವಾತಂತ್ರ್ಯಕ್ಕೆ ಓಡಾಡಿರ್ತಕ್ಕಂಥ ಅವರು ಇದ್ದಾರೆ ಕೆಲವರು. ನಾವು ಅಂಥವ್ರ ಹತ್ರ ಹೋಗಿ ಸ್ವಾತಂತ್ರ್ಯದ ಬಗ್ಗೆ ಹೋರಾಡಿದ ನೆನಪುಗಳು, ಅವರು ಅವಾಗ ಮಾಡಿರ್ತಕ್ಕಂಥ ಜೈಲಿನಲ್ಲಿರ್ತಕ್ಕಂಥ ಅನುಭವಗಳು ಅದನ್ನೆಲ್ಲ ತಿಳ್ಕೊಂಡು ಇವತ್ತಿನ ಯುವಕರಿಗೆ ನಾವು ಅದನ್ನೆಲ್ಲ ತಿಳಿಸಿದರೆ ಒಳ್ಳೆಯದಾಗುತ್ತೆ. ಇವತ್ತಿನ ಸ್ವಾತಂತ್ರ್ಯ ಅನುಭವಿಸ್ತಿರೋದಕ್ಕೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತಹ ಸ್ವಾತಂತ್ರ್ಯ ಹೋರಾಟಗಾರರೇ ನಮಗೆ ಮುಖ್ಯ ಕಾರಣ. ಈಗಿನ ಯುವಕರು ನಾವು ಅಂಥವ್ರ ಜೊತೆ ಹೆಚ್ಚೆಚ್ಚಾಗಿ ಜೊತೆ ಸೇರೋದ್ರಿಂದ ಅವರ ಅನುಭವನೂ ಬರುತ್ತೆ, ಅವ್ರ ಮಾರ್ಗದರ್ಶನವೂ ಬರ್ತದೆ. ಯಾವ ಕಾಲಕ್ಕೂ ಯಾವ ದೇಶಕ್ಕೂ ಯುವಕ ಶಕ್ತಿ ಚಿಲುಮೆ ಇಳೆಗೆ ಇಳಿದು ಆನಭಕ್ಕೆ ಬೆಳೆದು ಜಗ ಕಾಸಿ ಬಡಿವ ಕುಲುಮೆ, ಜಗ ಕಾಸಿ ಬಡಿವ ಕುಲುಮೆ, ಕಾಸಿ ಬಡಿವ ಕುಲುಮೆ. ಯಾವ ಕಾಲಕ್ಕೂ ಯಾವ ದೇಶಕ್ಕೂ ಯುವಕ ಶಕ್ತಿ ಚಿಲುಮೆ ಇಳೆಗೆ ಇಳಿದು ಆನಭಕ್ಕೆ ಬೆಳೆದು ಜಗ ಕಾಸಿ ಬಡಿವ ಕುಲುಮೆ, ಜಗ ಕಾಸಿ ಬಡಿವ ಕುಲುಮೆ, ಕಾಸಿ ಬಡಿವ ಕುಲುಮೆ. ಮಾತಿನಂತೆ ಮನ ಮಾಡಿದಲ್ಲಿ ಘನ ಧ್ಯೇಯ ಒಂದೇ ಪ್ರಾಯ, ಮಾತಿನಂತೆ ಮನ ಮಾಡಿದಲ್ಲಿ ಘನ ಧ್ಯೇಯ ಒಂದೇ ಪ್ರಾಯ. ನ್ಯಾಯ ನೀತಿ ನೆಲ ಪ್ರೀತಿ ಸ್ನೇಹ ಕಲೆ ಮಾನವತೆಯ ಶ್ರೇಯ, ಮಾನವತೆಯ ಶ್ರೇಯ. ಯಾವ ಕಾಲಕ್ಕೂ ಯಾವ ದೇಶಕ್ಕೂ ಯುವಕ ಶಕ್ತಿ ಚಿಲುಮೆ ಇಳೆಗೆ ಇಳಿದು ಆನಭಕ್ಕೆ ಬೆಳೆದು ಜಗ ಕಾಸಿ ಬಡಿವ ಕುಲುಮೆ, ಜಗ ಕಾಸಿ ಬಡಿವ ಕುಲುಮೆ, ಕಾಸಿ ಬಡಿವ ಕುಲುಮೆ. ನನ್ನ ಹೆಸರು ಉಮಾಪತಿ ಅಂತ. ಕನ್ನಡದಲ್ಲಿ MA ಮಾಡಿಕೊಂಡು ಪತ್ರಿಕಾ ರಂಗದಲ್ಲಿ ನನ್ನನ್ನು ಪರಿಚಯಿಸ್ಕೊಳ್ತಾ ಇದ್ದೇನೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ದೇಶವನ್ನು ಯಾವ ನಿಟ್ಟಿನಲ್ಲಿ ತಗೊಂಡು ಹೋಗಬೇಕು,
ಬ್ರಿಟಿಷರ ದಾಸ್ಯದಿಂದ ಯಾವ ರೀತಿ ವಿಮುಕ್ತರಾಗಬೇಕು ಅಂತ ಆಗಿನ ಹಿರಿಯರು ತಾವು ಮಾಡಿದಂತಹ ಒಂದು ಏನು ಹೋರಾಟ ಇತ್ತು, ಆ ಹೋರಾಟಕ್ಕೆ ತಕ್ಕ ಪ್ರತಿಫಲ ಸ್ವಾತಂತ್ರ್ಯ ಸಿಕ್ಕ ನಂತರ, ಅದು ದಕ್ಕಿದ ನಂತರ ಇಂದು ಏನಾಗಿದೆ ಅಂದರೆ ಅದನ್ನು ಸದ್ಬಳಕೆ ಮಾಡ್ಕೋಬೇಕಿತ್ತು. ಈ ಯುವಶಕ್ತಿ, ಯುವ ಜನಾಂಗ ಅದನ್ನು ಸದ್ಬಳಕೆ ಮಾಡ್ಕೋಬೇಕು. ಅದಕ್ಕೆ ಬದಲಾಗಿ ಏನಾಗಿದೆ ಅಂದರೆ ಅದನ್ನು ವಿರುದ್ಧ ದಿಕ್ಕಿನಲ್ಲಿ ಕೊಂಡೊಯ್ತಿದ್ದಾರೇನೋ ಅನ್ನೋ ಒಂದು ಮನೋಭಾವ ನಮ್ಮಗಳಲ್ಲಿ ಮೂಡಿ ಬಂದಿದೆ ಇವತ್ತು. ಅದು ಹಾಗಾಗಬಾರ್ದು. ಅವರು ನಮಗೆ ದಕ್ಕಿಸಿಕೊಟ್ಟಂತಹ ಸ್ವಾತಂತ್ರ್ಯವನ್ನು ನಾವು ಯಾವ ರೀತಿಯಲ್ಲಿ ಭವ್ಯವಾದಂಥ ಭಾರತವನ್ನು ಕಟ್ಟುವ ಕಡೆಗೆ ಅದನ್ನು ನಾವು ತಗೊಂಡು ಹೋಗಬೇಕಿದೆ. ಈ ಯುವಶಕ್ತಿ ಯಾವುದೇ ರೀತಿಯ ಪ್ರಚೋದನೆಗಳಿಗೆ ಒಳಗಾಗದೆ ಸ್ವಾತಂತ್ರ್ಯವನ್ನು ಸರಿಯಾದ ನಿಟ್ಟಿನಲ್ಲಿ ತಗೊಂಡು ಹೋಗಬೇಕು. ಹೇಗೆ ಅಂದರೆ, ಈಗ ಒಂದು ಕಡೆ ಒಗ್ಗಟ್ಟಿನಿಂದ ಒಂದು ಒಳ್ಳೆಯ ಕೆಲಸ ಮಾಡಬೇಕಿರುತ್ತೆ. ಆ ಕೆಲಸಕ್ಕೆ ವಿಘ್ನಗಳನ್ನು ತರುವ ಪ್ರಯತ್ನವನ್ನು ಮಾಡಬಾರ್ದು. ಆ ಮುಖೇನ ಆ ಕೆಲಸವು ಯಶಸ್ವಿಯಾಗೋ ಕಡೆಗೆ ನಾವು ನಮ್ಮ ಗಮನವನ್ನು ಹರಿಸಬೇಕು. ಆ ರೀತಿಯಲ್ಲಿ ನಾವು ನಡ್ಕೋಬೇಕು. ಆ ಯುವಶಕ್ತಿಯನ್ನು ಹಾಳು ಮಾಡ್ಕೋಬಾರ್ದು. ಕೇವಲ ರಾಜಕೀಯಕ್ಕೆ ಮಾಡೋದಾಗಲಿ ಅಥವಾ ಬೇರೊಂದು ಧರ್ಮದ ಹೆಸರಿನಲ್ಲಿ ಹಾಳು ಮಾಡ್ಕೊಳ್ಳೋದಾಗಲಿ ಅದಾಗಬಾರ್ದು. ಹಾಗಾಗಿ ವಿದ್ಯಾವಂತರು ಮೊದಲು ಸಜ್ಜನರಾಗಬೇಕು. ಈ ಮುಗ್ಧ ಜನತೆಯ ಜೊತೆಗೆ ವಿದ್ಯಾವಂತ ಹಾಗೂ ವೈಚಾರಿಕತೆಯನ್ನು ತಿಳಿದಿರತಕ್ಕಂಥ ಜನ ಪರಸ್ಪರ ಕೈ ಜೋಡಿಸಿದ್ರಲ್ಲಿ ದೇಶವನ್ನು, ಭವ್ಯ ಭಾರತವನ್ನು ಕಟ್ಟುವಲ್ಲಿ ಸಹಕಾರಿಯಾಗುತ್ತೆ ಅನ್ನೋದಕ್ಕಿಂತ ಅದು ಕಟ್ಟಬಹುದು. ಮಲೆತು ನಿಂತ ಕೊಳೆ ತೊಳೆದು ಹೊಚ್ಚ ಹೊಸ ಬೆಳಕಿನತ್ತ ನಡಿಗೆ, ಮಲೆತು ನಿಂತ ಕೊಳೆ ತೊಳೆದು ಹೊಚ್ಚ ಹೊಸ ಬೆಳಕಿನತ್ತ ನಡಿಗೆ. ಜನದ ಬದುಕಿನಲ್ಲಿ ಬೆರೆತು ಬೇರು ಎಲೆ ಮಣ್ಣು ಹೊನ್ನ ಕೊಡುಗೆ, ಮಣ್ಣು ಹೊನ್ನ ಕೊಡುಗೆ. ಯಾವ ಕಾಲಕ್ಕೂ ಯಾವ ದೇಶಕ್ಕೂ ಯುವಕ ಶಕ್ತಿ ಚಿಲುಮೆ, ಇಳೆಗೆ ಇಳಿದು ಆಲ ಬಗೆ ಬೆಳೆದು ಜಗ ಕಾಸಿ ಬಡಿವ ಕುಲುಮೆ, ಜಗ ಕಾಸಿ ಬಡಿವ ಕುಲುಮೆ, ಕಾಸಿ ಬಡಿವ ಕುಲುಮೆ. ಯಾವ ಕಾಲಕ್ಕೂ ಯಾವ ದೇಶಕ್ಕೂ ಯುವಕ ಶಕ್ತಿ ಚಿಲುಮೆ, ಇಳೆಗೆ ಇಳಿದು ಆಲ ಬಗೆ ಬೆಳೆದು ಜಗ ಕಾಸಿ ಬಡಿವ ಕುಲುಮೆ, ಜಗ ಕಾಸಿ ಬಡಿವ ಕುಲುಮೆ, ಕಾಸಿ ಬಡಿವ ಕುಲುಮೆ. ದೇಶದ ಬಹುದೊಡ್ಡ ಶಕ್ತಿ ಎಂದರೆ ಅದು ಯುವಶಕ್ತಿ. ಅದು ಏನೆಲ್ಲ ಮಾಡಬಹುದು. ಈ ಶಕ್ತಿ ತಾನು ಹುಡುಕಿಕೊಳ್ಳುವ ಹಾದಿಯ ಮೇಲೆ ಅದು ಅವಲಂಬಿತವಾಗಿದೆ. ಭಾಷೆ, ಸಂಸ್ಕೃತಿ, ಆಚಾರಗಳು ಏನೇ ಇದ್ದರೂ ಭಾವ, ಸಂಸ್ಕಾರ, ವಿಚಾರಗಳು ಒಂದೇ ಅಲ್ಲವೇ? ಅದು ಈ ಭರತಖಂಡದಲ್ಲಿ. ಒಂದೇ ಸತ್ವದ ಒಂದೇ ಸಂಸ್ಕೃತಿ ಕಾಣವಿದು, ಒಂದೇ ಮನಸ್ಸಿನ ಒಂದೇ ಭಾವದ ಒಂದೇ ಕನಸಿನ ದೇಶವಿದು. ಒಂದೇ ಮಣ್ಣಿನ ಒಂದೇ ಸತ್ವದ ಒಂದೇ ಸಂಸ್ಕೃತಿ ಕಾಣವಿದು, ಒಂದೇ ಮನಸ್ಸಿನ ಒಂದೇ ಭಾವದ ಒಂದೇ ಕನಸಿನ ದೇಶವಿದು. ಬ್ರಿಟಿಷ್ ಭಾರತಕ್ಕೆ ಹೋಲಿಸಿದರೆ ಸ್ವತಂತ್ರ ಭಾರತದಲ್ಲಿ ನಾನಾ ಕ್ಷೇತ್ರಗಳಲ್ಲಿ ಅದ್ಭುತವಾದ ಬದಲಾವಣೆಗಳಾಗಿವೆ. ಸಾಮಾಜಿಕ ಹಾಗೂ ಆರ್ಥಿಕ ವಲಯಗಳಲ್ಲಿ ಪ್ರಗತಿ ಸಾಧ್ಯವಾಗಿದೆ. ನಾಜ್ನಿನ್ ಬೇಗಂ, ಸಮಾಜಶಾಸ್ತ್ರ ಉಪನ್ಯಾಸಕಿ. ಬ್ರಿಟಿಷರ ಕಾಲದಲ್ಲಿ ಈ ನಮ್ಮ ಸಮಾಜ ಅತ್ಯಂತ ಹಿಂದೆ ಉಳಿದಿತ್ತು. ಆ ಒಂದು ಕಾಲದಲ್ಲಿ ಬ್ರಿಟಿಷ್ ಸ್ತ್ರೀಯರನ್ನು ನೋಡಿ ನಮ್ಮ ಸಮಾಜದ ಸ್ತ್ರೀಯರು ಕೂಡ ಅವರ ಹಾಗೆ ಆಗಬೇಕು ಅಂತ ಹೇಳಿ ಸ್ತ್ರೀ ಸ್ವಾತಂತ್ರ್ಯದ ಬಗ್ಗೆ ಹೆಚ್ಚು ಒತ್ತು ಕೊಟ್ಟರು. ಹಾಗೆಯೇ ಅದು ಮುಂದುವರಿತಾ ಇವತ್ತು ಈ ಆಧುನಿಕ ಕಾಲದಲ್ಲೂ ಸ್ತ್ರೀ ಸ್ವಾತಂತ್ರ್ಯದ ಬಗ್ಗೆ ನಾವು ಹೋರಾಟ ನಡೆಸಿದ್ದೇವೆ. ಅದು ಮುಂದುವರಿತಾ ಇದೆ. ಆ ಒಂದು ಹೋರಾಟದಲ್ಲಿ ಸ್ತ್ರೀಯರು ಮುಂದೆ ಬಂದು ಸಮಾಜದಲ್ಲಿದ್ದಂತಹ ಅನೇಕ ನ್ಯೂನ್ಯತೆಗಳನ್ನು ಸರಿಪಡಿಸಿದ್ದಾರೆ.
ಹಾಗೆಯೇ ಈ ಸಮಾಜದಲ್ಲಿ ಆ ಕಾಲದಲ್ಲಿದ್ದಂತಹ ಬಾಲ್ಯ ವಿವಾಹ ಪದ್ಧತಿಯಾಗಲಿ, ದೇವದಾಸಿ ಪದ್ಧತಿಯಾಗಲಿ, ಸತಿ ಪದ್ಧತಿಯಾಗಲಿ ಮತ್ತೆ ಪುನರಾವರ್ತನೆ ಹೊಂದಿದರೆ ಅದನ್ನು ತಡೆಗಟ್ಟುವಂತಹ ಶಕ್ತಿ ಇಂದಿನ ಸ್ತ್ರೀಯರಿಗೆ ಉಂಟು. ಅದು ತಂದುಕೊಟ್ಟದ್ದು ನಮ್ಮ ಭಾರತ ದೇಶದ ಸ್ವತಂತ್ರ ಹೋರಾಟ ಸಂಗ್ರಾಮ ಅಂತಲೇ ನಾವು ಹೇಳ್ಬೋದು. ಸ್ವತಂತ್ರ ಪೂರ್ವದಲ್ಲಿ ಇದ್ದಂತಹ ಜಾತೀಯತೆ ಕಡಿಮೆಯಾಗಿದೆ. ಈಗ ಅಲ್ಲಿ ನಾವು ನೋಡ್ತಾ ಇದ್ವಿ, ಉನ್ನತ ಜಾತಿಯವರ ಜೊತೆಗೆ ಕೀಳು ಜಾತಿಯವರು ಸೇರ್ತಾ ಇರಲಿಲ್ಲ, ಒಟ್ಟಿಗೆ ಕೂತು ಊಟ ಮಾಡ್ತಾ ಇರಲಿಲ್ಲ, ಒಟ್ಟಿಗೆ ಪ್ರಯಾಣ ಮಾಡ್ತಾ ಇರಲಿಲ್ಲ. ಆದರೆ ಇತ್ತೀಚಿನ ಕಾಲದಲ್ಲಿ ಅಂತಹ ಯಾವುದೇ ಜಾತೀಯತೆಯ ಭಾವನೆ ನಮ್ಮಲ್ಲಿಲ್ಲ. ನಾವು ಸ್ವತಂತ್ರ ದೇಶದಲ್ಲಿ ಎಲ್ಲರೂ ಸರಿಸಮಾನವಾಗಿ ನಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇವೆ. ಜಾತೀಯತೆಯ ಭೂತ ಇವತ್ತು ಕಡಿಮೆ ಆಗಿದೆ. ಜೊತೆಗೆ ನಾವು ಒಟ್ಟೊಟ್ಟಿಗೆ ಹೋಟೆಲ್ಗಳಲ್ಲಿ ಊಟ ಮಾಡ್ತಾ ಇದ್ದೇವೆ, ಹಾಗೆ ಬಸ್ಗಳಲ್ಲಿ ಪ್ರಯಾಣ ಬೆಳೆಸ್ತಾ ಇದ್ದೇವೆ. ಇದು ಮುಂದೇನೋ ಮುಂದುವರಿತಾ ಹೋದರೆ ಒಂದು ಕಾಲದಲ್ಲಿ ನಮ್ಮ ಭಾರತ ದೇಶದಲ್ಲಿ ಇಂತಹ ಒಂದು ಜಾತಿ ವ್ಯವಸ್ಥೆ ಮಾಯವಾಗುವಂತಹ ಅಂಶಗಳು ಕಾಣ್ತಾ ಇವೆ ಅಂತ ನಾವು ಹೇಳಬಹುದು. ಹಾಗೆಯೇ ಈ ನಮ್ಮ ವಿವಾಹ ವ್ಯವಸ್ಥೆಯೂ ಕೂಡ ಬದಲಾಗಿದೆ. ಇವತ್ತು ಅಂತರ್ಜಾತೀಯ ವಿವಾಹಗಳು ನಡೀತಾ ಇವೆ. ಅಂತರ್ಜಾತೀಯ ವಿವಾಹಗಳಿಗೆ ಸರ್ಕಾರವೇ ಪ್ರೋತ್ಸಾಹ ಧನವನ್ನು ನೀಡಿ ಪ್ರೋತ್ಸಾಹಿಸ್ತಾ ಇದೆ. ಹಾಗೆಯೇ ಈ ಒಂದು ನಿಟ್ಟಿನಲ್ಲಿ ಇವತ್ತು ಹೆಣ್ಣು ಮಕ್ಕಳು ಮುಂದೆ ಬಂದಿದ್ದಾರೆ. ಪ್ರತಿಯೊಂದು ಉದ್ಯೋಗದಲ್ಲಿಯೂ ಅವರ ಒಂದು ಸ್ಥಾನವನ್ನು ನಾವು ನೋಡ್ತಾ ಇದ್ದೇವೆ. ಪ್ರತಿಯೊಂದು ಉದ್ಯೋಗ ಕ್ಷೇತ್ರದಲ್ಲೂ ಅವರು ತಮ್ಮ ಉನ್ನತ ಸ್ಥಾನವನ್ನು ಗಿಟ್ಟಿಸ್ಕೊಂಡಿದ್ದಾರೆ. ಹಾಗೆಯೇ ಇವತ್ತು ಎಂತಹ ಕಷ್ಟಕರವಾದಂತಹ ಕ್ಷೇತ್ರವೇ ಅದಾಗಿರಲಿ, ಜೆಟ್ ಪ್ಲೇನ್ ನಡೆಸುವಂತಹ ಕ್ಷೇತ್ರವಾಗಿರಲಿ ಅಥವಾ ಗಗನಕ್ಕೆ ಹಾರಿ ಹೋಗಿ ಬರುವಂತಹ ಒಂದು ಕ್ಷೇತ್ರವಾಗಿರಲಿ, ಅವರು ಮುಂದೆ ಬಂದಿದ್ದಾರೆ. ಸಮುದ್ರದ ಆಳವನ್ನು ತಿಳಿದು ಅವರು ಅಂತಹ ಒಂದು ಜ್ಞಾನವನ್ನು ಪ್ರಪಂಚಕ್ಕೆ ನೀಡಿ ಅದೇ ರೀತಿ ಎಲ್ಲರೂ ಸೇರಿ ಒಟ್ಟಿಗೆ ಬಾಳಿದ್ರೆ ನಾವು ಈ ಸಮಾಜವನ್ನು ಎತ್ತಬಹುದು, ನಮ್ಮ ದೇಶವನ್ನು ಅಭಿವೃದ್ಧಿಪಡಿಸಬಹುದು ಎಂದು ಮನಗಾಣಿದ್ದಾರೆ ಅಂತ ಹೇಳಬಹುದು. ಪ್ರಾಚೀನ ಕಾಲದಿಂದಲೂ ಭಾರತಕ್ಕೆ ತನ್ನದೇ ಆದ ಇತಿಹಾಸ, ಸಂಸ್ಕೃತಿ ಇದೆ. ಭಾರತೀಯರು ಸಹಿಷ್ಣುಗಳೆಂಬ ಮಾತಿದೆ. ಎಲ್ಲವನ್ನ ಮೈಗೂಡಿಸಿಕೊಳ್ಳುವ ಗುಣ ಈ ನೆಲಕ್ಕಿದೆ. ಪರಕೀಯರ ಆಕ್ರಮಣ, ಉಪಟಳ, ದಬ್ಬಾಳಿಕೆಯ ವಿರುದ್ಧ ಹೋರಾಡಿ ಗೆಲ್ಲುವ ಕೆಚ್ಚು ಪ್ರತಿ ಭಾರತೀಯರಲ್ಲೂ ಇದೆ. ಸಹಸ್ರಾರು ಭಾರತೀಯರ ತ್ಯಾಗ ಬಲಿದಾನಗಳಿಂದ ಗಳಿಸಿದ ಈ ಸ್ವಾತಂತ್ರ್ಯದ ಮಹತ್ವ ಸಾರಿ ಸಾರಿ ಹೇಳುವ ಅಗತ್ಯ ಇದ್ದೇ ಇದೆ. ಎಲ್ಲ ಮರೆತು ಬಾಳುವ ಕಾಲ ಇದಲ್ಲ. ದೇಶಾಭಿಮಾನ, ದೇಶಪ್ರೇಮ, ತಾಯ್ನಾಡಿಗಾಗಿ ಏನೆಲ್ಲ ತ್ಯಾಗ ಮಾಡುವ ಮನೋಭಾವ ನಮ್ಮೆದೆಗಳಲ್ಲಿ ಮೊಳೆತು ಬೆಳೆಯಬೇಕಾಗಿದೆ. ನಾವೆಲ್ಲ ಒಲವಿನಿಂದ ಅರಳಬೇಕಾಗಿದೆ. ಇದೆಲ್ಲ ಮಾಡಿ ತೋರಿದರೆ ಮಾತ್ರ ನಮ್ಮ ಹಿರಿಯರ ಕನಸಿನ ಭಾರತ, ಅಂದರೆ ಭವ್ಯ ಭಾರತ ಕಟ್ಟಲು ಸಾಧ್ಯ. ಸ್ವಾತಂತ್ರ್ಯದ ಹೊಂಬೆಳಕಲ್ಲಿ ರೂಪಕ ಕೇಳಿದಿರಿ. ರಚನೆ ಹಾಗೂ ಪ್ರಸ್ತುತಿ ಪುಟ್ಟಸ್ವಾಮಿ ಪಿ ತರೀಕೆರೆ. ತಾಂತ್ರಿಕ ನೆರವು ಎಸ್.ವಿ. ತಾರಾನಾಥ್. ಸಹಕಾರ ಎಚ್.ಬಿ. ಪ್ರಕಾಶ್ ಹಾಗೂ ಕೆ.ಸಿ. ರಾಜಶೇಖರ್.